ಕಡೆ ಹಾಸನದಲ್ಲಿ ಸಮೀಕ್ಷೆಗೆ ಹೋದಂತಹ ಶಿಕ್ಷಕಿಯರು ಲೋಪ ಎಸಗಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಮಾದಿಗ ಅಂತ ನಮೂದಿಸುವಂತೆ ಹೇಳಿದ್ದಕ್ಕೆ ಉಡಾಫೆ ಮಾಡಿದಾರಂತೆ. ಈಗ ಲೋಪ ಎಸಗಿದಂತಹ ಶಿಕ್ಷಕಿಯರನ್ನ ಅಮಾನತು ಮಾಡಬೇಕು ಅನ್ನುವಂತಹ ಒತ್ತಾಯವನ್ನ ಮಾದಿಗ ದಂಡೋರ ರಿಸರ್ವೇಷನ್ ಸಮಿತಿ ಮಾಡ್ತಾ ಇದೆ. ಹೊಳೆನರಸೀಪುರ ತಹಶೀಲ್ದಾರ್ಗೆ ಈ ಬಗ್ಗೆ ಮನವಿ ಮಾಡಿಕೊಂಡಿದ್ದಾರೆ. ವೈಎಂ ರೇಣುಕುಮಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಸದಸ್ಯರು. ಮಾತಾಡಿ ಸರ್ ಮೇಡಮ್ ಬೇರೆ ಯಾವುದು ಒಂದು ಇಲ್ಲ ಬೇರೆ ಅಂತ ಊರಲ್ಲಿ ಕಮ್ಯುನಿಟಿ ಇರೋ ಊರಲ್ಲಿ ಈ ತರ ಸಮಸ್ಯೆಗಳು ಬಂದಾಗ ಮಿಕ್ಸ್ ಇರೋ ಊರುಗಳೆಲ್ಲ ಏನ್ ಸಮಸ್ಯೆ ಎದುರಾಗಿರ್ಬೋದು. ಈಗ ಅದರ ಕಮ್ಯುನಿಟಿ ಬೇರೆ ಬೇರೆ ಇರ್ತವೆ, ಪಕ್ಕ ಮನೆ ಬೇರೆ ಬೇರೆ ಕಮ್ಯುನಿಟಿ ಇರ್ತವೆ. ಅಂತ ಮನೆಗಳಲ್ಲಿ ಯಾವ ತರ ಇವ್ರನ್ನ ಸಮೀಕ್ಷೆ ಮಾಡಿದ್ರೆ ಅಂದ್ರೆ ಯಾವ ತರ ಕಾಣೋದು. ಬೇರೆ ಕಮ್ಯುನಿಟಿ ಒಂದು ಮನೆಯೂ ಇಲ್ಲದೆ ಇರೋಂಥ ಗ್ರಾಮದಲ್ಲಿ ಈ ತರ ಸಮಸ್ಯೆ ಸೃಷ್ಟಿ ಆದಾಗ ಎಲ್ಲವೂ ಮಿಕ್ಸ್ ಮಾಡಿದಾಗ ಏನು ಸಮಸ್ಯೆ ಆಗ್ಬೋದು ಆಗಿದೆ ಅಂತಾರೆ. ಆಮೇಲೆ ಅವ್ರು ಮೇಡಮ್ ಅವ್ರು ಹೇಳ್ತಾರೆ, ನೀವು ಯಾರ ಕಮ್ಯುನಿಟಿ ಮಾಡ್ಕೋಗ್ರಿ. ಈ ಗ್ರಾಮದಲ್ಲಿ ಸಮೀಕ್ಷೆ ಮಾಡಲು ಬಂದಂಥ ಸಮೀಕ್ಷಾದಾರರು ಇಡೀ 135 ಮನೆಗಳಿದೆ ಮಹದೇಶ್ವರ ಕಾಲೋನಿಯಲ್ಲಿ. ಬೇರೆ ಕಮ್ಯುನಿಟಿ ಯಾವುದೇ ಕಮ್ಯುನಿಟಿ ಇರೋದಿಲ್ಲ. ಇಂಥ ಗ್ರಾಮದಲ್ಲಿ ಸಮೀಕ್ಷೆ ಮಾಡುವಾಗ ನಾವು ಹೇಳಿದಂಥ ವರದಿಯನ್ನು ಅವರು ಮೆನ್ಷನ್ ಮಾಡ್ದೇ ಅವರು ಮನಸೋ ಇಚ್ಛಾ ವರದಿಯನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 135 ಕುಟುಂಬದಲ್ಲೇ ಈ ಥರ ದೋಖಾ ನಡೆದಾಗ ಎಲ್ಲರೂ ಕೆಲವು ಗ್ರಾಮಗಳಲ್ಲಿ ಮಿಕ್ಸಲ್ಲಿ ಇರ್ತಾರೆ, ಎಲ್ಲ ಕಮ್ಯುನಿಟಿವೆ. ಅಂಥ ಗ್ರಾಮಗಳಲ್ಲಿ ಯಾವ ಥರ ಸಮೀಕ್ಷೆ ಆಗಿರುತ್ತೆ ಅಂತ ನಮಗೆ ಅನುಮಾನಾಸ್ಪದವಾಗಿರುತ್ತದೆ. ಮತ್ತು ಮಾದಿಗ ಎಂಬ ಪದವನ್ನು ಮೆನ್ಷನ್ ಮಾಡಿರೋದಲ್ಲ ಇವರು 61 ನಂಬರಲ್ಲಿ. ಹಾಗಾಗಿ ನಮ್ಮದು 35 ವರ್ಷಗಳ ಹೋರಾಟದ ಫಲ ಸಿಗೋವಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ವೈಯಕ್ತಿಕವಾಗೋ ಅಥವಾ ಮತ್ತೊಂದು ಅವ್ರ ಮನಸ್ಸು ಇಚ್ಛೆ ಬರ್ಕೊಂಡೋಗಿ ಈ ಸಮಾಜಕ್ಕೆ ದ್ರೋಹ ಮಾಡುವಂಥ ಒಂದು ಸಂದರ್ಭವನ್ನು ಎಸಗಿದ್ದಾರೆ. ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ತಹಶೀಲ್ದಾರ್ರಿಗೂ ಕೂಡ ಮನವಿ ಮಾಡಿದ್ದೀವಿ. ಅವ್ರಿಗೆ ಮನವಿ ಕೊಟ್ಟ ನಂತರ ಅವ್ರು ನಾವು ಪರಿಶೀಲನೆ ಮಾಡಿ ಅದನ್ನು ಸರ್ಕಾರದ ಮಟ್ಟಕ್ಕೆ ತಿಳಿಸ್ತೀವಿ ಅಂತ ಬಿಟ್ಟು ಹೇಳಿದ್ದಾರೆ. ದಯಮಾಡಿ ಈ ಜನಾಂಗಕ್ಕೆ ಅನ್ಯಾಯ ಆಗಿರೋದಂಥ ಅದನ್ನು ಖಂಡಿಸಿ ನಾವೆಲ್ಲರೂ ಕೂಡ ಮಹದೇಶ್ವರ ಕಾಲೋನಿ ಗ್ರಾಮಸ್ಥರು ಎಲ್ಲರೂ ಸುಮಾರು 50 ಜನ ಈ ತಾಲೂಕು ಆಫೀಸ್ ಮುಂದೆ ಮನವಿಯನ್ನು ತಲುಪಿ ಬಂದಿದ್ದೀವಿ. ದಯಮಾಡಿ ಈ ಥರ ಯಾವುದೇ ಗ್ರಾಮಗಳಲ್ಲಿ ಆಗಿದ್ರೂ ಕೂಡ ಅದನ್ನು ಪರಿಶೀಲಿಸಬೇಕಂತ ಹೇಳಿ ತಹಶೀಲ್ದಾರರಿಗೆ ನಾವು ಒತ್ತಾಯ ಮಾಡಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.